ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ದೇಶದಲ್ಲಿ ಗಲಭೆ ಹಾಗೂ ಬಾಂಬುಗಳನ್ನು ಸ್ಫೋಟಿಸಿ ಅಧಿಕಾರ ಪಡೆಯಲಾಗುತ್ತದೆ. ಎಲ್ಲೆಲ್ಲಿ ಗಲಭೆಗಳು ನಡೆದವೋ ಅಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರದ ಗದ್ದುಗೆಯಲ್ಲಿ ರಾರಾಜಿಸಿವೆ ಎಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಹಾಗೂ ಮಾನವ ಹಕ್ಕು ಹೋರಾಟಗಾರ ಐಐಎಂ ಮುಂಬೈ ಇದರ ವಿಶ್ರಾಂತ ಪ್ರಾಧ್ಯಾಪಕ ಡಾ ರಾಮ್ ಪುನಿಯಾನಿ ಹೇಳಿದರು. ಅವರು ರವಿವಾರ ರಾತ್ರಿ ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ ನವಾಯತ್ ಕಾಲೋನಿಯ ತಂಜೀಮ್ ಮೈದಾನದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯೊಂದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ದೇಶದಲ್ಲಿ ಕೋಮುಗಲಭೆಗಳನ್ನು ಹುಟ್ಟುಹಾಕುವುದರ ಮೂಲಕ ಫ್ಯಾಸಿಸ್ಟ್ ಶಕ್ತಿಗಳು ಅಧಿಕಾರವನ್ನು ಗಳಿಸಿಕೊಂಡಿವೆ. ಭಯೋತ್ಪಾದಕ ದಾಳಿಗಳಲ್ಲಿ ನಷ್ಟ ಯಾರಿಗಾಗುತ್ತಿದೆ ಎನ್ನುವುದು ಜಗಜ್ಜಾಹೀರಾತಾಗಿದ್ದು, ಇಸ್ಲಾಮಿಕ್ ಭಯೋತ್ಪಾದನೆ ಎನ್ನುವುದು ಜಗತ್ತಿನ ಮಹಾ ಭಯೋತ್ಪಾದಕ ರಾಷ್ಟ್ರ ಅಮೆರಿಕದ ಸೃಷ್ಟಿಯೇ ಹೊರತು ಮುಸ್ಲಿಮರು ಯಾವುದೇ ಕಾರಣಕ್ಕೂ ಭಯೋತ್ಪಾದಕರಾಗಲು ಸಾಧ್ಯವಿಲ್ಲ. ಒಂದು ಜೀವಿಯನ್ನು ವಿನಾಕಾರಣ ಬಲಿ ತೆಗೆದುಕೊಂಡರೆ ಇಡೀ ಸಮುದಾಯವನ್ನು ಬಲಿ ತೆಗೆದುಕೊಂಡಂತೆ ಎಂದು ಕುರಾನ್ ಹೇಳುತ್ತದೆ. ಇಂತಹ ಮಹಾನ್ ಗ್ರಂಥದ ಅನುಯಾಯಿಗಳು ಭಯೋತ್ಪಾದಕರಾಗಲು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದರು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹಿಡಿತ ಸಾಧಿಸುವುದು, ಅಲ್ಲಿನ ಪೆಟ್ರೋಲ್ ಡೀಸೆಲ್ ಬಾವಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯಿಂದಾಗಿ ಅಮೆರಿಕ ಭಯೋತ್ಪಾದಕರನ್ನು ಸೃಷ್ಟಿಸಿದೆ. ಇಸ್ಲಾಂ ಹಾಗೂ ಮುಸ್ಲಿಮರ ಕುರಿತಂತೆ ಇಂದಿಗೂ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದು, ಮುಸ್ಲಿಮರು ಈ ದೇಶಕ್ಕೆ ಕುದುರೆ ಮೇಲೆ ಬಂದಾಗ ಒಂದು ಕೈಯಲ್ಲಿ ಕುರಾನ್ ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದುಕೊಂಡು ಬಂದರು ಎಂದು ಕಟ್ಟುಕತೆಯನ್ನು ಕಟ್ಟಲಾಗಿದೆ. ಹಾಗಾದರೆ ಕುದುರೆಯ ಹಗ್ಗವನ್ನು ಯಾರು ಹಿಡಿದುಕೊಂಡಿದ್ದರು ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಮುಂಬರುವ ದಿನಗಳು ಭಾರತೀಯ ಸಂವಿಧಾನದ ಅಳಿವು ಉಳಿವಿನ ನಿರ್ಣಾಯಕ ದಿನಗಳಾಗಿವೆ. ಮನುವಾದಿಗಳು ಈ ದೇಶದ ಸಂವಿಧಾನವನ್ನು ತಿರುಚುವ ಪ್ರಯತ್ನಕ್ಕೆ ಕೈಹಾಕುತ್ತಿದ್ದಾರೆ ಎಂದ ಅವರು, ಸಮಾಜದಲ್ಲಿ ದ್ವೇಷ, ವೈಷಮ್ಯದ ವಾತಾವರಣ ಸೃಷ್ಟಿಸಲಾಗುತ್ತಿದೆ. ಹಿಂದೂ ಮುಸ್ಲಿಮರಲ್ಲಿ ಶತ್ರುತ್ವದ ಬೀಜವನ್ನು ಬಿತ್ತುವ ವ್ಯವಸ್ಥಿತ ಷಡ್ಯಂತ್ರವನ್ನು ರಚಿಸಲಾಗುತ್ತಿದೆ ಎಂದರು. ಎಲ್ಲ ಧರ್ಮದ ಮೌಲ್ಯಗಳನ್ನು ಗೌರವಿಸಿ ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣಿ ಎಂದು ಕರೆ ನೀಡಿದ ಅವರು, ಭಟ್ಕಳದ ಸಂಪನ್ಮೂಲಗಳು ಕೇವಲ ಭಟ್ಕಳದ ಮುಸ್ಲಿಮರದ್ದಾಗಿರದೆ ಇಡೀ ಭಾರತೀಯ ಪ್ರಜೆಗಳ ಒಳಿತಿಗಾಗಿ ವಿನಿಯೋಗವಾಗಬೇಕು ಎಂದರು. और ये नौजवान वहां से निकलते हैं. ये वो वक्त था, उसके थोड़ा देर पहले मैं जाऊं 4-5 साल पहले, तो पूरे देश में ऐसा ही माहौल था कि जहां आपको याद होगा मक्का मस्जिद ब्लास्ट हुआ, अजमेर ब्लास्ट हुआ, मालेगांव ब्लास्ट हुआ, समझौता एक्सप्रेस ब्लास्ट हुआ. इन सब ब्लास्ट के बाद एक पैटर्न देखने में आया. वो पैटर्न क्या था कि जैसे ही कहीं ब्लास्ट होता था उसके बाद कुछ 30, 40, 50 नौजवानों को पकड़ के जेल में डाल दिया जाता था. पुलिस अपना पीठ थपथपाती थी कि देखो भाई हमने ये समस्या हल कर दी, दहशतगर्द पकड़े गए. बाद में वही केस चलते, बहुत सारा नौजवानों को मुसीबत उठानी पड़ती, उनके जो करियर थे बर्बाद हो गए, जिंदगी बर्बाद हो गई, समाज के लोग उनका बायकॉट करते. दहशतगर्दी के आरोप में उनको अंदर किया जा रहा है और फिर बाद में सबूत नहीं मिलने के बाद उनको छोड़ा जाता है. यही बात ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರರಿಬ್ಬರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ಶನಿವಾರ ಸಂಜೆ ಭಟ್ಕಳ ತಾಲೂಕಿನ ವೆಂಕಟಾಪುರ ಐಸ್ ಫ್ಯಾಕ್ಟರಿ ಬಳಿ ಜರುಗಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಹಾಡುವಳ್ಳಿಯ ಶ್ರೀಧರ್ ಸೋಮಯ್ಯ ಗೊಂಡ, ಕೃಷ್ಣ ಅಣ್ಣಪ್ಪ ಗೊಂಡ ಎಂದು ಗುರುತಿಸಲಾಗಿದೆ. ಇವರು ಐಸ್ ಫ್ಯಾಕ್ಟರಿಯ ಬಳಿಯ ಮನೆಯೊಂದರ ಕೆಲಸ ಮುಗಿಸಿ ಹಾಡುವಳ್ಳಿಗೆ ಹೋಗುತ್ತಿರುವಾಗ ನಿರ್ಮಾಣ ಹಂತದಲ್ಲಿರುವ ನೂತನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮೀನು ಸಾಗಾಟ ಮಾಡುತ್ತಿದ್ದ ಲಾರಿಯೊಂದು ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗಿದೆ. ಗಾಯಾಳುಗಳನ್ನು ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕುಂದಾಪುರಕ್ಕೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ. ಬ್ಲಡ್ ಹೋಗ್ತಾ ಉಂಟಾ? ಅಲ್ಲ ಕೃಷ್ಣ ದಾಟಿ
ಬ್ಯಾಲೆನ್ಸ್ಗೆ ಭಟ್ಕಳ ಅಂಜುಮನ್ ಕಾಲೇಜು ರಸ್ತೆಯಲ್ಲಿರುವ ಗುಡ್ಡದಲ್ಲಿ ಸೋಮವಾರ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಅಂಜುಮನ್ ಪದವಿ ಮಹಾವಿದ್ಯಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ಸೋಮವಾರ ಭಾರೀ ಗಾತ್ರದ ಬೆಂಕಿಯ ಕೆನ್ನಾಲಗೆ ಕಾಣಿಸಿಕೊಂಡಿದ್ದು ಇದರಿಂದಾಗಿ ಅಲ್ಲಿನ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿಕೊಂಡಿತ್ತು. ಬೇಸಿಗೆಯ ಉರಿಬಿಸಿಲಿನಲ್ಲಿ ಬೆಂಕಿಯ ಜ್ವಾಲೆಗಳು ಸುತ್ತಮುತ್ತ ಇರುವ ವಸತಿ ಪ್ರದೇಶಕ್ಕೆ ಹರಡಿಕೊಳ್ಳುವ ಮುಂಚೆ ಅಗ್ನಿಶಾಮಕ ದಳದವರು ಎಚ್ಚೆತ್ತುಕೊಂಡು ಸಮಯ ಪ್ರಜ್ಞೆ ಪಾಲಿಸಿದ್ದರಿಂದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಯಾರೋ ಬೀಡಿ ಅಥವಾ ಸಿಗರೆಟ್ ಸೇದಿ ಪಕ್ಕಕ್ಕೆ ಎಸೆದು ಹೋದ ಪರಿಣಾಮ ಈ ಅವಘಡ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಕಾಲೇಜು ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿದ್ದರಿಂದ ಬೆಂಕಿಯಿಂದಾಗಿ ದಟ್ಟವಾದ ಹೊಗೆಯು ಹೆದ್ದಾರಿ ತುಂಬಾ ಆವರಿಸಿಕೊಂಡಿದ್ದು ಪ್ರಯಾಣಿಕರಿಗೂ ಇದರಿಂದ ತೊಂದರೆ ಅನುಭವಿಸುವಂತಾಯಿತು. ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ 18 ರಿಂದ 23 ವರ್ಷ ವಯೋಮಾನದ ಯುವಕರಿಗಾಗಿ ಆಯೋಜಿಸಿದ್ದ ಯುವ ನಾಯಕತ್ವ ಕಾರ್ಯಾಗಾರವನ್ನು ರಾಷ್ಟ್ರೀಯ ಯುವ ತರಬೇತುದಾರ ಸೈಯದ್ ಹಬೀಬ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವಕರು ಮೊದಲು ತಾನು ಏನು ಎನ್ನುವುದನ್ನು ಅರಿತುಕೊಳ್ಳಬೇಕು, ತನ್ನ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕು, ಕೇವಲ ಬೇರೆಯವರು ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದುಕೊಂಡು ನೊಂದುಕೊಳ್ಳದೆ ತಾನು ಏನು ಮಾಡಬಲ್ಲೆ ಎನ್ನುವುದನ್ನು ಅರಿತುಕೊಂಡು ಯಶಸ್ವಿ ನಾಯಕರಾಗಿ ಸಮಾಜವನ್ನು ಮುನ್ನಡೆಸಬಹುದು ಎಂದರು. ಕಾರ್ಯಾಗಾರದ ಉದ್ದೇಶಗಳನ್ನು ವಿವರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಫೆಡರೇಷನ್ ಶೈಕ್ಷಣಿಕ ನಿರ್ದೇಶಕ ಜಾವೀದ್ ಹುಸೇನ್ ಅರ್ಮಾರ್, ಉದ್ದೇಶ ರಾಹಿತ್ಯ ಬದುಕು ಸಾಗಿಸುತ್ತಿರುವ ಯುವ ಸಮುದಾಯ ತನ್ನ ಜೀವನದಲ್ಲಿ ಗೊತ್ತುಗುರಿಯಿಲ್ಲದೆ ಬದುಕುತ್ತಿದೆ. ಇಂತಹ ಕಾರ್ಯಾಗಾರದ ಮೂಲಕ ನಾವು ಯುವ ಸಮುದಾಯ ತನ್ನ ಜೀವನಕ್ಕೊಂದು ಗುರಿ ಹೊಂದುವಂತೆ ಮಾಡುವುದಾಗಿದೆ. ಐಪಿಎಸ್, ಐಎಎಸ್ ಪರೀಕ್ಷೆಗಳನ್ನು ಎದುರಿಸುವಲ್ಲಿನ ಆತ್ಮವಿಶ್ವಾಸವನ್ನು ಬೆಳೆಸುವ ಉದ್ದೇಶಗಳನ್ನು ಹೊಂದುವಂತೆ ಮಾಡುವುದಾಗಿದೆ ಎಂದರು. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರದಲ್ಲಿ ಡಾ ರಾಮ್ ಪುನಿಯಾನಿ, ಸೈಯದ್ ತನ್ವೀರ್ ಅಹಮದ್, ಸೈಯದ್ ಸೈಫ್ ಸುಲ್ತಾನ್, ಶುಜಾಆ ಮೊಹಮ್ಮದ್, ಡಾ ಹನೀಫ್ ಶಬಾಬ್, ಮುಬಶಿರ್ ಹಲ್ಲಾರೆ, ಶಾಹಿದ್ ಹಾಶ್ಮಿ, ತಲ್ಲಾ ಹುಸೇನ್, ತೌಹೀದ್ ಸಿದ್ದೀಕ್, ಮೌಲಾನಾ ಅಬ್ದುಲ್ ಅಲೀಂ ಖತೀಬ್, ಸಿದ್ದೀಕ್ ಸಾದಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಪಂಚಕ್ಷೇತ್ರಗಳಲ್ಲೊಂದಾದ ಗುಣವಂತೆ ಶಂಭುಲಿಂಗೇಶ್ವರ ಸನ್ನಿಧಾನದಲ್ಲಿ ಇಂದು ರಥೋತ್ಸವ ನಡೆಯಲಿದ್ದು ಆ ಪ್ರಯುಕ್ತ ನಿನ್ನೆ ಸೋಮವಾರ ರಾತ್ರಿ ಪುಷ್ಪರಥವನ್ನು ಎಳೆಯಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವಸ್ಥಾನದ ಸುತ್ತ ಪುಷ್ಪರಥವನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಬೆಳಗ್ಗೆಯಿಂದಲೇ ಪಲ್ಲಕ್ಕಿ ಉತ್ಸವಗಳು ಹಾಗೂ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ರಥೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ.
ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.